ಆರ್ ಎಸ್ ಎಸ್ ಅನ್ನೋದು ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ಸಮಾಜಮುಖಿ ಕಾರ್ಯ ಮಾಡೋದಕ್ಕೆ ತನ್ನದೇ ಆದಂಥ ಕಾರ್ಯಪದ್ಧತಿ ಆಧಾರದಲ್ಲಿ ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ಅವ್ರನ್ನ ರಾಷ್ಟ್ರದ ಘಟಕ ಅನ್ನುವಂಥ ಭಾವನೆಯನ್ನು ಉದ್ದೀಪನಗೊಳಿಸೋದು. ಅದೊಂದು ರಾಷ್ಟ್ರೀಯ ಐಡಿಯಾಲಜಿ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋದು. ಒಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದಂಥ ಮಾನನೀಯ ಗುರೂಜಿ ಗೋಲ್ವಲ್ಕರ್ ಅವರು ಒಂದು ಮಾತು ಹೇಳ್ತಾರೆ, ದವಡೆಯೂ ನಮ್ಮದೇ, ನಾಲ್ಗೆಯೂ ನಮ್ಮದೇ. ಕೆಲವೊಮ್ಮೆ ದವಡೆ ನಾಲ್ಗೆಯನ್ನು ಕಚ್ಚುತ್ತೆ, ಹಾಗಂತ ಯಾರೂ ದವಡೆಯನ್ನು ಉದುರಿಸ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗಲೂ ನಾವು ಹೇಳೋದಷ್ಟೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರದ ಒಂದು ಹಿತಕ್ಕಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಯಂ ಸೇವಕರ ಸಂಘಟನೆ. ರಾಷ್ಟ್ರಹಿತ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಕಾರ್ಯವನ್ನು ಮುಂದುವರಿಸುತ್ತೆ. ಅದು ಸೊಸೈಟಿ ಅಲ್ಲ, ಟ್ರಸ್ಟ್ ಅಲ್ಲ, ಸರ್ಕಾರದ ಮುಂದೆ ಯಾವುದೇ ಅರ್ಜಿ ಹಾಕೊಳ್ಳಲ್ಲ. ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು ಅಂತ ನಮ್ಮ ಸಂವಿಧಾನನೇ ಹೇಳಿಲ್ಲ. ಯಾರು ಸೊಸೈಟಿ ಆ್ಯಕ್ಟ್ನಲ್ಲಿ, ಟ್ರಸ್ಟ್ ಆ್ಯಕ್ಟ್ನಲ್ಲಿ ನೋಂದಾಯಿಸ್ಕೊಳ್ತಾರೆ ಅವ್ರು ನೋಂದಾಯಿಸ್ಕೊಳ್ಬೋದು. ಯಾವುದಾದ್ರು ಸರ್ಕಾರದ ಅನುದಾನದ ನೆರವು ಪಡೆಯುವಂಥವರು ಅರ್ಜಿ ಹಾಕ್ಬೋದು. ಇದು ಯಾವುದೇ ಸರ್ಕಾರದ ಅನುದಾನಕ್ಕೆ ಇವತ್ತಿನವರೆಗೂ ಅರ್ಜಿ ಹಾಕಿಲ್ಲ, ನಮಗೆ ಪ್ರಶಸ್ತಿ ಬೇಕು ಅಂತ ಕೇಳಿಲ್ಲ. ರಾಷ್ಟ್ರಹಿತಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಪ್ರಚಾರಕರನ್ನು ಹೊಂದಿರತಕ್ಕಂಥ ಒಂದು ಸ್ವಯಂ ಸೇವಕರ ಒಂದು ಸಂಘಟನೆ. ಅದರ ಉದ್ದೇಶ ರಾಷ್ಟ್ರವನ್ನು ಬಲಗೊಳಿಸೋದು. ಕಾರ್ಯಪದ್ಧತಿ, ಆಟ, ಹಾಡು, ಕತೆ, ಈ ಮೂಲಕ ರಾಷ್ಟ್ರಕ್ಕಾಗಿ ಕೆಲಸ ಮಾಡಿರುವವರ ಸ್ಮರಣೆ ಮಾಡಿ ಪ್ರೇರಣೆ ಪಡೆಯೋದು. ಹಾಗಾಗಿ ಅಲ್ಲ, ನಮಗೇನಂದರೆ ನಿಮಗೆ ಸ್ವಯಂ ಈಗ ಕುಟುಂಬಗಳು ಪದ್ಧತಿಯನ್ನು ಇದಕ್ಕೆ ಈ ಕಾರ್ಯಪದ್ಧತಿನ ಅಳವಡಿಸ್ಕೊಂಡಿದೆ. ಒಂದು ಕೌಟುಂಬಿಕ ಭಾವನೆ. ಇಲ್ಲಿ ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾರು ಬೇಕಾದರೂ ಶಾಖೆಗೆ ಬರ್ಬೋದು, ಕದ್ದು ಮುಚ್ಚಿ ನಡೆಯಲ್ಲ ಶಾಖೆ. ಈ ನಕ್ಸಲ್ ರೀತಿಯಲ್ಲಿ ಕಾಡಿನಲ್ಲಿ ಮೀಟಿಂಗು, ನಿಗೂಢವಾದ ಸಭೆಗಳು, ಇದು ಯಾವುದೂ ಇಲ್ಲ. ಹಿಡನ್ ಅಜೆಂಡಾ ಇಲ್ಲ. ಅಜೆಂಡಾ ಒಂದೇ, ಭಾರತ್ ಮಾತಾ ಕಿ ಜೈ. ಹಾಗಾಗಿ ಭಾರತ್ ಮಾತಾ ಕಿ ಜೈ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲದೆ ಇರೋದ್ರಿಂದ ಮುಕ್ತವಾಗಿರೋ ಸಂಘಟನೆ, ಯಾರು ಬೇಕಾದರೂ ಬರ್ಬೋದು. ಅಡ್ಮಿಷನ್ಗೆ ಅಪ್ಲಿಕೇಶನ್ ಫಾರಮ್ ಇಲ್ಲ, ಅಡ್ಮಿಷನ್ ಫೀಸ್ ಇಲ್ಲ. ಶಾಖೆಗೆ ಬಂದು ಒಂದು ಸ್ವಯಂ ಸೇವಕ. ಖಂಡಿತ ಅವ್ರದ್ದು ತಪ್ಪು ಮಾಹಿತಿ. ಆರ್ ಎಸ್ ಎಸ್ ಹೆಸರಿನಲ್ಲಿ ಯಾವುದೇ ಆ ರೀತಿ ಜಮೀನನ್ನು ಹೊಂದಿಲ್ಲ. ಇನ್ನು ಆರ್ ಎಸ್ ಎಸ್ನಿಂದ ಪ್ರೇರಣೆ ಪಡೆದು ಕೆಲವು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅವೆಲ್ಲವೂ ರಿಜಿಸ್ಟರ್ಡು. ರಾಷ್ಟ್ರೋತ್ಥಾನ ರಿಜಿಸ್ಟರ್ಡು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಿಜಿಸ್ಟರ್ಡು, ಭಾಜಪ ರಿಜಿಸ್ಟರ್ಡು, ವಿಶ್ವ ಹಿಂದೂ ಪರಿಷತ್ ರಿಜಿಸ್ಟರ್ಡು, ಭಾರತೀಯ ಮಜ್ದೂರ್ ಸಂಘ ರಿಜಿಸ್ಟರ್ಡು. ಅವೆಲ್ಲವೂ ಕೂಡ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘಟನೆಗಳು. ಅವು ವೈಚಾರಿಕ ಪ್ರೇರಣೆಯನ್ನು ಸಂಘದಿಂದ ಪಡೆದಿದ್ದಾವೆ. ವೈಚಾರಿಕ ಪ್ರೇರಣೆಯನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸ್ವತಂತ್ರ ಸಂಘಟನೆಗಳು ವೈಚಾರಿಕ ಪ್ರೇರಣೆಯನ್ನು ಪಡೆದಿದ್ದಾವೆ. ದೇಶಭಕ್ತಿಯ ಪ್ರೇರಣೆಯನ್ನು, ವೈಚಾರಿಕ ಪ್ರೇರಣೆಯನ್ನು ಪಡೆದಿದ್ದಾವೆ. ಹಾಗಾಗಿ ಅವ್ರಿಗೇನಿದ್ದಾವೆ, ಅವರಿಗೆ ಒಂದು ಅರಿವಿಲ್ಲ ಟೀಕೆ ಮಾಡೋರಿಗೆ, ಇಲ್ಲ ಪೂರ್ವದ್ವೇಷ ಇದೆ, ಇಲ್ಲ ಒಂದು ಪಿತೂರಿಯ ಭಾಗವಾಗಿದ್ದಾರೆ. ಈ ಕೆಲವು ತುಕಡೆ ಗ್ಯಾಂಗ್ಗಳಿದ್ದಾವೆ, ಭಾರತವನ್ನೇ ವಿಭಜನೆ ಮಾಡುವಂಥ ಸಂಚು ಮಾಡ್ತವೆ. ಕೆಲವರಿಗೆ ಹಿಂದೂ ಸಮಾಜ ಸಂಘಟಿತವೇ ಆಗಬಾರ್ದು, ಜಾತಿ ಒಡಿಬೇಕು ಅನ್ನೋದು ಅವರ ಉದ್ದೇಶ ಇರುತ್ತೆ. ಅಂಥವರು ದುರುದ್ದೇಶಪೂರ್ವಕವಾಗಿ, ಕೆಲವರು ಅರಿವಿಲ್ಲದೆ, ಇದರ ಅರ್ಥನೇ ಆಗದೆ ವಿರೋಧ ಮಾಡ್ತಾರೆ. ಅರ್ಥ ಆದವರು ಎಲ್ಲರೂ ಅವರು ಕೂಡ ಶಾಖೆಗೆ ಬಂದು ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳಿದ್ದಾರೆ ಮತ್ತು ಆ ವಿಚಾರವನ್ನು ತನ್ನ ಬದುಕಿನಲ್ಲೂ ಅಳವಡಿಸ್ಕೊಂಡಿದ್ದಾರೆ. ಬಹುಶಃ ಕೆಲವರು ಅರಿವಿಲ್ಲದೆ ವಿರೋಧ ಮಾಡ್ತಾ ಇದ್ದರೆ ಅವರಿಗೆ ಅರಿವು ಮೂಡಿಸೋದಕ್ಕೆ ಸುಲಭ ಇದೆ, ಶಾಖೆಗೆ ಬರಲಿ. ದುರುದ್ದೇಶಪೂರ್ವಕವಾಗಿದ್ದರೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಸಂಘಟನೆ ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ. ನಾನು ಹೇಳಿದ್ನಲ್ಲ, ಇದು ನೋಂದಾಯಿತ ಸಂಘಟನೆ ಅಲ್ಲ, ಸ್ವಯಂ ಸೇವಾ ಸಂಘಟನೆ. ಸ್ವಯಂ ಸೇವಾ ಸಂಘಟನೆಗಳೆಲ್ಲವೂ ನೋಂದಾಯಿಸ್ಕೋಬೇಕಾಗಿಲ್ಲ. ಯಾವುದೇ ಇವತ್ತಿನವರೆಗೂ 100 ವರ್ಷದಲ್ಲಿ ಸರ್ಕಾರದ ಅನುದಾನಕ್ಕಾಗಿ ಕೈಚಾಚಿಲ್ಲ. ತನ್ನ ಯಾವುದೇ ರೀತಿಯ ಆಸ್ತಿಯನ್ನು ಸಂಘ ತನ್ನ ಹೆಸರಿನಲ್ಲಿ ಹೊಂದಿಲ್ಲ.
ಅಲ್ಲಲ್ಲಿರುವಂಥ ಕಾರ್ಯಾಲಯಗಳು ಕೂಡ ಸ್ಥಳೀಯ ಜನರನ್ನು ಒಳಗೊಂಡಿರ್ತಕ್ಕಂಥ ಟ್ರಸ್ಟ್ಗಳನ್ನು ಹೊಂದಿದ್ದಾವೆ. ಹಾಗಾಗಿ ಅವರಿಗೇನಿದೆ ಪೂರ್ವಾಗ್ರಹ ಮತ್ತು ಅವರು ತಲೆ ಕೆಡಿಸ್ಕೊಳ್ಬೇಕಾಗಿದ್ದು ಗುಂಡಿ ಜನ ಶಾಪ ಆಗ್ತಾಯಿದ್ದಾರೆ, ತಲೆ ಕೆಡಿಸ್ಕೋಬೇಕು. ರೈತರ ಆತ್ಮಹತ್ಯೆನಲ್ಲಿ ನಂಬರ್ 2 ಸರ್ಕಾರ ಗಮನ ಕೊಡಬೇಕಾಗಿರೋ ಸಂಗತಿ. ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟು ಪರ ರಾಜ್ಯಗಳಿಗೆ ಹೋಗ್ತಾ ಇದೆ. ಅವರಿಗೆ ಚಿಂತೆ ಅದ್ರ ಬಗ್ಗೆ ಆಗಬೇಕಾಗಿತ್ತು. ಭ್ರಷ್ಟಾಚಾರ ಮಿತಿ ಮೀರಿದೆ, ಮೇರೆ ಮೀರಿದೆ ಅಂತ ಗುತ್ತಿಗೆದಾರರ ಸಂಘಟನೆಗಳು ಒಂದಲ್ಲ ಎರಡಲ್ಲ ಕಮಿಷನ್ ಹಾವಳಿ ಮಿತಿ ಮೀರಿದೆ ಅಂತ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿದ್ದಾರೆ. ಅವರು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ವಿಷಯಾಂತರ ಮಾಡೋದಕ್ಕೆ ಈಗ ಮೊನ್ನೆ ಗೂಗಲ್ AI ಇನ್ವೆಸ್ಟ್ಮೆಂಟು ವೈಜಾಗಿಗೆ ಹೋಯಿತು, ವಿಶಾಖಪಟ್ಟಣಮಿಗೆ ಹೋಯಿತು. ನಮಗೆ ಬೆಂಗಳೂರಿಗೆ ಬರ್ಬೋದಾಗಿದ್ದಂಥ ಒಂದು ಇನ್ವೆಸ್ಟ್ಮೆಂಟು. ಇದು ಸರ್ಕಾರ ಇದ್ರ ವಿಷಯನ ವಿಷಯಾಂತರ ಮಾಡೋದಕ್ಕೆ ಈ ಥರದ ಕೆಲಸನ ಮಾಡ್ತಾಯಿದ್ದಾರೆ.